Hello everyone, welcome to our YouTube channel Physics Hub. ಡಿಯರ್ ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನವೆಂಬರ್ 2ಕ್ಕೆ ನಡೆಯಲಿರುವ ಕೆಸೆಟ್ ಎಕ್ಸಾಮ್ ಅನ್ನು ಹೇಗೆ ಅಟೆಂಡ್ ಮಾಡಬೇಕು, ಏನೆಲ್ಲ ಸೂಚನೆಗಳನ್ನು ಫಾಲೋ ಮಾಡಬೇಕು, ಡ್ರೆಸ್ ಕೋಡ್ ಏನಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಕೆಸೆಟ್ ಕ್ವಾಲಿಫೈ ಆಗೋಕೆ ಕನಿಷ್ಠ ಎಷ್ಟು ಮಾರ್ಕ್ಸ್ಗಳನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. ಕೆಸೆಟ್ ಎಕ್ಸಾಮ್ ಅನ್ನ ಮೊದಲೇ ಪ್ರಯತ್ನದಲ್ಲೇ ಕ್ವಾಲಿಫೈ ಮಾಡಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆ ಎಕ್ಸಾಮ್ ಪ್ಯಾಟರ್ನ್ ಅಂಡ್ ಸ್ಕೋರಿಂಗ್ ಸಿಸ್ಟಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಕೆಸೆಟ್ ಎಕ್ಸಾಮ್ ಅಲ್ಲಿ ಎರಡು ಪೇಪರ್ ಇರ್ತವೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಇಸ್ ದಿ ಜನರಲ್ ಪೇಪರ್ ಅಂಡ್ ಪೇಪರ್ 2 ಇಸ್ ದಿ ಸಬ್ಜೆಕ್ಟ್ ಪೇಪರ್. ಸೊ ಪೇಪರ್ 1 ಅಲ್ಲಿ ಟೋಟಲ್ 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಅಂಡ್ ಟೈಮಿಂಗ್ ಏನಿರ್ತದೆ 1 ಅವರ್ ಇರ್ತದೆ. ನೆಕ್ಸ್ಟ್ ಪೇಪರ್ 2 ಕನ್ಸಿಸ್ಟ್ ಆಫ್ 100 ಕ್ವಶನ್ಸ್ ಅಂಡ್ 200 ಮಾರ್ಕ್ಸ್. ಸೊ ಟೋಟಲ್ ಪೇಪರ್ 2 ಗೆ 2 ಅವರ್ಸ್ ಇರ್ತದೆ. ಸೊ ಟೋಟಲ್ ಕೆಸೆಟ್ ಪೇಪರ್ ಅಲ್ಲಿ 150 ಕ್ವಶನ್ಸ್ ಅಂಡ್ 300 ಮಾರ್ಕ್ಸ್ ಇರ್ತದೆ ಅಂಡ್ ಟೋಟಲ್ ಡ್ಯೂರೇಷನ್ ಆಫ್ ಪೇಪರ್ ಇಸ್ 3 ಅವರ್ಸ್. ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ನೀವು ಎಲ್ಲಾ ಕ್ವಶನ್ಸ್ ಅನ್ನ ಮಸ್ಟ್ ಅಂಡ್ ಶುಡ್ ಅಟೆಂಡ್ ಮಾಡಲೇಬೇಕು. ಕೆಸೆಟ್ ಎಕ್ಸಾಮ್ದು ಒಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಈಚ್ ಅಂಡ್ ಎವ್ರಿ ಕ್ವಶನ್ ಅನ್ನ ಆನ್ಸರ್ ಮಾಡ್ರಿ. ಅಂಡ್ ಪೇಪರ್ 1 ಅಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ? ಟೋಟಲ್ 50. ಸೊ 50 ಅಲ್ಲಿ 50% ಲೈಕ್ 25 ಕ್ವಶನ್ಸ್ ಎನಿ ಕಂಡೀಷನ್ ನಿಮ್ಗೆ ಸರಿ ಆಗಲೇಬೇಕು. ದೆನ್ ರಿಮೈನಿಂಗ್ 25 ಕ್ವಶನ್ಸ್ ಅನ್ನ ನೀವು ಗೆಸ್ ಮಾಡಿದ್ರೆ, ಸೊ ಗೆಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5 ಕ್ವಶನ್ಸ್ ಅದು ಸರಿ ಆಗ್ತವೆ. ಬಿಕಾಸ್ ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇರ್ತವೆ. ಸೊ ಸರಿಯಾಗೋ ಪ್ರಾಬಬಿಲಿಟಿ 1/4 ಇದೆ. ಸೊ ರಿಮೈನಿಂಗ್ 25 ಕ್ವಶನ್ಸ್ ಅನ್ನ ನೀವೇನ್ ಮಾಡ್ರಿ, ಗೊತ್ತಿರ್ಲಿಲ್ಲ ಅಂದ್ರೆ ಹಿಂಗೆ ರ್ಯಾಂಡಮ್ ಆಗಿ ಎ ಬಿ ಸಿ ಡಿ ಅಂತೇಳಿ ಆನ್ಸರ್ ಮಾಡಬೇಡ್ರಿ. ಏನ್ ಮಾಡ್ರಿ, ಎಲ್ಲಾನು ಒಂದೇ ಆಪ್ಷನ್ಸ್ ಅನ್ನ ಮಾರ್ಕ್ ಮಾಡಿ. ಬಿಕಾಸ್ ಒಂದು ಕ್ವಶನ್ ಪೇಪರ್ ಅಲ್ಲಿ ಟೋಟಲಿ 12 to 13 ಕ್ವಶನ್ಸ್ ಏನಾಗಿರ್ತವೆ ಸೇಮ್ ಆಪ್ಷನ್ಸ್ ಆಗಿರ್ತವೆ ಆನ್ಸರ್. ಸಿಮಿಲರ್ಲಿ ಪೇಪರ್ 2 ಅಲ್ಲಿ 100 ಕ್ವಶನ್ಸ್ ಇರ್ತದ, 200 ಮಾರ್ಕ್ಸ್ ಇರ್ತದ. ಸೊ ನೀವು ಅಲ್ಲಿ 50 ಕ್ವಶನ್ಸ್ ಎನಿ ಕಂಡೀಷನ್ ಸರಿ ಆಗಲೇಬೇಕು. ಸೊ ಇಲ್ಲಿ 50 ಕ್ವಶನ್ಸ್ ಅಲ್ಲಿ ನಿಯರ್ಲಿ 30 ಕ್ವಶನ್ಸ್. ಸೊ ಟೋಟಲಿ 80 ಕ್ವಶನ್ಸ್ ಆಯ್ತು. ಸೊ 160 ಮಾರ್ಕ್ಸ್ ಆಯ್ತು. ಸೊ 160 ಇಸ್ ದಿ ಸೇಫ್ ಸ್ಕೋರ್ ಆಗುತ್ತೆ. ನೀವು ಆರಾಮ್ಸೆ ಕ್ವಾಲಿಫಿಕೇಶನ್ ಮಾಡ್ಕೋಬಹುದು. ಅಂಡ್ ಹಿಯರ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆನ್ಸರ್ ಶೀಟ್ ಅನ್ನ ಫಿಲ್ ಮಾಡ್ಬೇಕಾಗಿತ್ತಂದ್ರೆ ಸರಿಯಾಗಿ ಕ್ವಶನ್ ನಂಬರ್ ನೋಡ್ಕೊಂಡು ಅದೇ ಕ್ವಶನ್ಗೆ ನಾನು ಆನ್ಸರ್ ಅನ್ನ ಟಿಕ್ ಮಾಡ್ತಿದ್ದಾನ ಅಂತ ಹೇಳಿ ಸರಿಯಾಗಿ ಕೇರ್ಫುಲ್ ಆಗಿ ರೀಡ್ ಮಾಡ್ಕೊಂಡು ಆನ್ಸರ್ ಮಾಡ್ರಿ. ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಕ್ವಶನ್ ನಿಮಗೆ ಗೊತ್ತಿರ್ತದ ಬಟ್ ನಿಮಗೆ ಟೈಮ್ ಟೇಕಿಂಗ್ ಅನ್ಸಿದ್ರೆ ಅದನ್ನ ಸ್ಟಾರ್ ಹಾಕಿ ಲೀವ್ ಮಾಡ್ರಿ. ಫಸ್ಟ್ ಕ್ವಶನ್ ಓದ್ತಾ ಹೋದಂಗೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬರೋ ಎಲ್ಲಾ ಕ್ವಶನ್ಸ್ ಅನ್ನ ಟಿಕ್ ಮಾಡ್ತಾ ಹೋಗ್ರಿ. ಅಂಡ್ OMR ಫಿಲ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ OMR ನ ಫಿಲ್ ಮಾಡ್ರಿ. ಲೈಕ್ ಯಾವ ಕ್ವಶನ್ಗೆ ಯಾವ ಆನ್ಸರ್ ನ ಟಿಕ್ ಮಾಡಬೇಕು. ಸಮ್ ಟೈಮ್ಸ್ ಏನಾಗುತ್ತಾ ಒಂದೇ ಕ್ವಶನ್ಗೆ 2 ಆನ್ಸರ್ ಟಿಕ್ ಆಗ್ತವೆ. ಪ್ರೀವಿಯಸ್ ಇಯರ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಪೇಪರ್ 1 ಅಂಡ್ ಪೇಪರ್ 2 ಅನ್ನ ಜೊತೆಗೆ ಕೊಡ್ತಾರೆ ಅಂಡ್ ಅವುಗಳ OMR ನು ಜೊತೆಗೆ ಕೊಡ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಯಾವ OMR ಯಾವ್ದಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಫೈಂಡ್ ಮಾಡಿ ಅಂಡ್ ಕರೆಕ್ಟ್ ಆಗಿ OMR ನ ಫಿಲ್ ಮಾಡ್ರಿ. ಲೈಕ್ ರಿಜಿಸ್ಟ್ರೇಷನ್ ನಂಬರ್ ಆಗಲಿ, ನಿಮ್ಮ ಕ್ವಶನ್ ಪೇಪರ್ ಕೋಡು, ಆಮೇಲೆ ಬುಕ್ಲೆಟ್ ನಂಬರ್ ಅನ್ನ ಸರಿಯಾಗಿ ಫಿಲ್ ಮಾಡ್ರಿ. ನಾನೇನ್ ಪ್ರಿಫರ್ ಮಾಡ್ತೇನೆ ಅಂದ್ರೆ ಫಸ್ಟ್ ಜನರಲ್ ಪೇಪರ್ ಅನ್ನ ಸಾಲ್ವ್ ಮಾಡ್ರಿ ವಿತಿನ್ 50 to 1 ಅವರ್ ಅಲ್ಲಿ. ನೆಕ್ಸ್ಟ್ ನೀವು ಸಬ್ಜೆಕ್ಟ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಬಿಕಾಸ್ ನೀವು ಸಬ್ಜೆಕ್ಟ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋದಂಗೆ ಸಬ್ಜೆಕ್ಟ್ ಬಹಳ ವೈಡ್ ಆಗಿರ್ತದೆ. ಸೊ ದಿಸ್ ಇಸ್ ಟೈಮ್ ಟೇಕಿಂಗ್ ಅಂಡ್ ಕೆಸೆಟ್ ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಟು ಕ್ರ್ಯಾಕ್ ದಿ ಎಕ್ಸಾಮ್. ಡಿಯರ್ ಆಸ್ಪಿರೆಂಟ್ಸ್, ಡ್ರೆಸ್ ಕೋಡ್ ಅನ್ನು ಫಾಲೋ ಮಾಡ್ರಿ ಆಸ್ ಪರ್ ಇನ್ಸ್ಟ್ರಕ್ಷನ್ಸ್. ಹಾಫ್ ಸ್ಲೀವ್ ಶರ್ಟ್ ಇರಬೇಕು, ಯಾವುದೇ ರೀತಿ ಜೀನ್ಸ್ ಪ್ಯಾಂಟ್ ಅಲವ್ ಇರಲ್ಲ, ಎಲೆಕ್ಟ್ರಾನಿಕ್ಸ್ ಗೆಜೆಟ್ಸ್ ಅಲವ್ ಇರಲ್ಲ. ಸೊ ಅದನ್ನ ಕೇರ್ಫುಲ್ ಆಗಿ ರೀಡ್ ಮಾಡ್ರಿ ಅಂಡ್ ಅದನ್ನ ಫಾಲೋ ಮಾಡ್ರಿ. ನೆಕ್ಸ್ಟ್ ನೀವು ಯಾವ ಡಾಕ್ಯುಮೆಂಟ್ ಕ್ಯಾರಿ ಮಾಡ್ಬೇಕಂದ್ರೆ ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಆಧಾರ್ ಕಾರ್ಡ್, ವೋಟರ್ ID, ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನು ಕ್ಯಾರಿ ಮಾಡಬೇಕು. ಅಂಡ್ ಕೆಸೆಟ್ ಹಾಲ್ ಟಿಕೆಟ್ ಅಲ್ಲಿ ಕೆಲವೊಬ್ಬರಿಗೆ ಇಶ್ಯೂ ಇದೆ. ಏನಂದ್ರೆ ಹೆಸರು ಜಾಗಕ್ಕೆ ಏನ್ ಬಂದಿದೆ, SLC ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ. ಸೊ ಅಂತವ್ರು ಏನ್ ಮಾಡ್ಬೇಕು, ತಮ್ಮ SLC ಮಾರ್ಕ್ಸ್ ಕಾರ್ಡ್ ಅನ್ನ ಕ್ಯಾರಿ ಮಾಡ್ಬೇಕು. ಇನ್ನು ನಾಳೆ ಒಂದಿನ ಟೈಮ್ ಇದೆ. ಎಲ್ರು PYQ ರಿವೈಸ್ ಮಾಡ್ಕೊಡ್ರಿ, ಶಾರ್ಟ್ ನೋಟ್ ಅನ್ನ ರಿವೈಸ್ ಮಾಡ್ಕೋರಿ. ಆಲ್ ದಿ ಬೆಸ್ಟ್ ಎವ್ರಿವನ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.